ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಈ ಕೋರ್ಸಿನ ಫಸ್ಟ್ ವಿಡಿಯೋದಲ್ಲಿ ನಾವು ಪ್ರನೌನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೀವು ಇನ್ನೂ ಅದನ್ನ ನೋಡಿಲ್ಲ ಅಂತಂದ್ರೆ ಅದನ್ನ ನೋಡ್ಕೊಂಡು ಈ ವಿಡಿಯೋಗೆ ಬಂದ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ. ಈ ವಿಡಿಯೋದಲ್ಲಿ ನಾವು ಇಲ್ಲಿ ನೋಡ್ತಾ ಇದೀರಿ ಅಲ್ವಾ, ಸೆಕೆಂಡ್ ವಿಡಿಯೋದಲ್ಲಿ ಆಮ್, ಈಸ್, ಆರ್, ವಾಸ್ ಮತ್ತೆ ವರ್ ಈ ಐದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಸ್ಥಿತಿ ಬಗ್ಗೆ ಮಾತಾಡ್ಬೇಕಾದ್ರೆ, ಸ್ಥಿತಿ ಇನ್ ದ ಸೆನ್ಸ್ ಸ್ಟೇಟ್ ಬಗ್ಗೆ ಮಾತಾಡುವಾಗ, ಸ್ಟೇಟ್ ಅಂದ್ರೆ ರಾಜ್ಯ ಅನ್ಕೋಬೇಡ್ರಿ, ಇತ್ತು, ಇದೆ, ಇದಾವೆ, ಇದ್ದವು, ಇದ್ದೇನು, ಈ ತರದನ್ನ ಹೇಳ್ತೀವಲ್ಲ ನಾವು ಪ್ರೆಸೆಂಟ್ ಮತ್ತೆ ಪಾಸ್ಟಿಗೆ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ಅದನ್ನ ಹೇಳ್ಬೇಕು. ಆ ತರ ಸೆಂಟೆನ್ಸ್ ಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂತಂದ್ರೆ ಈ ಐದರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಲೇಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋದಲ್ಲಿ ಈ ಐದನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಇದನ್ನ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿರುವಂತ ಪ್ರನೌನ್ಗಳು ಮತ್ತೆ ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತ ಈ 5 ಸೆಟ್ ಆಫ್ ವರ್ಡ್ಸ್ ಗಳಿದಾವಲ್ಲ, ಈ ಐದನ್ನ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳನ್ನ ಈಸಿಯಾಗಿ ನೀವು ಫ್ರೇಮ್ ಮಾಡ್ಬೋದಾಗುತ್ತೆ. ಸೊ ಬನ್ನಿ ಹಾಗಾದ್ರೆ ಯಾವ್ಯಾವಾಗ ಎಲ್ಲೆಲ್ಲಿ ಯೂಸ್ ಮಾಡೋದು ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಈ ಐದಿದಾವಲ್ಲ, ಈ ಐದರಲ್ಲಿ ಫಸ್ಟ್ ಮೂರನ್ನ, ಸೊ ಆಮ್, ಈಸ್, ಆರ್ ಮತ್ತೆ ವಾಸ್, ಈ ಮೂರಿದಾವಲ್ಲ, ಈ ಮೂರನ್ನ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಆಮ್, ಈಸ್ ಮತ್ತೆ ಆರ್. ಈ ಎರಡನ್ನ ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಯಾವ್ದನ್ನ? ವಾಸ್ ಮತ್ತೆ ವರ್ ಅನ್ನ. ಅಂಡ್ ಇಲ್ಲಿಗೆ ಬರೋಣ. ಫಸ್ಟ್ ಈ ಮೂರು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಇದು ಮೂರಿಗೆ ಬಂದಾಗ ಆಮ್ ಇದೆಯಲ್ಲ, ದಟ್ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ಐ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಐ ಪಕ್ಕನ್ನ ಯೂಸ್ ಮಾಡಬೇಕು. ಐಯನ್ನ ಬಿಟ್ಟು ಬೇರೆ ಕಡೆ ಅದನ್ನ ಯೂಸ್ ಮಾಡೋಂಗಿಲ್ಲ, ಮಾಡಿದ್ರೆ ಅದು ರಾಂಗ್ ಯೂಸೇಜ್ ಆಗುತ್ತೆ. ಅಂಡ್ ಈಸ್ ಬಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಿಂಗ್ಯುಲರ್ ನಂಬರ್ ಅನ್ನ ಇಂಡಿಕೇಟ್ ಮಾಡುವಾಗ, ಸೊ ಇಲ್ಲಿ ಸಿಂಗ್ಯುಲರ್ ಅಂತ ಇದೆ ಅಂದ್ರೆ ಈ, ಶಿ, ಇಟ್ ಅಥವಾ ಎನಿ ನೇಮ್ಸ್ ಅಂದ್ರೆ ಒಬ್ರು ಅಥವಾ ಒಂದು ಅನ್ನೋದನ್ನ ಇಂಡಿಕೇಟ್ ಮಾಡಬೇಕು. ನಾವ್ ಯಾವಾಗ ಒಬ್ರು ಅಥವಾ ಒಂದು ಅಂತ ಮಾತಾಡ್ತೀವೋ, ಈಗ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಬ್ರು ಅಂತ ಯೂಸ್ ಮಾಡ್ತೀವಿ. ಯಾವ್ದಾದ್ರು ವಸ್ತುಗಳು, ಪ್ರಾಣಿ, ಪಕ್ಷಿ ಅಥವಾ ಕಾನ್ಸೆಪ್ಟ್ ಆಯ್ತು ಅಂತಂದ್ರೆ ಒಂದು ಅಂತ ಯೂಸ್ ಮಾಡ್ತೀವಿ. ಸೊ ದಟ್ ಮೇ ಬಿ ಒಬ್ಬರು ಆರ್ ಒಂದು, ಇವೆರಡರಲ್ಲಿ ಯಾವುದೇ ಒಂದನ್ನ ಯೂಸ್ ಮಾಡಬೇಕು ಅಂದ್ರೆ ನಾವು ಈಸ್ ಅನ್ನ ಯೂಸ್ ಮಾಡ್ತೀವಿ. ಇದೇ ಸೆನ್ಸ್ ನಲ್ಲಿ ಅಗೈನ್ ಪ್ರೆಸೆಂಟ್ ಟೆನ್ಸ್ ಅಂತ ಬಂದ್ರೆ, ನಾನು ಅವಾಗಲೇ ಹೇಳಿದೆ, ಇದ್ ಮೂರನ್ನು ಕೂಡ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಅದೇ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಜೊತೆಗೆ ಯೂಸ್ ಮಾಡಿದಾಗ, ಸಬ್ಜೆಕ್ಟ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ, ಇನ್ ಸ್ವಲ್ಪ ಕ್ಲಾಸಸ್ಗಳು ಹೋಗ್ಲಿ, ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇನು ಅಂತ ಹೇಳಿ. ಸೊ ಪ್ಲೂರಲ್ ಇದ್ರೆ, ಪ್ಲೂರಲ್ ಅಂದ್ರೆ ಏನು? ಒಬ್ಬರಿಗಿಂತ ಜಾಸ್ತಿ ಇರಬೇಕು. ಅಗೈನ್ ಅದು ವ್ಯಕ್ತಿಗಳಾಗಿರ್ಲಿ, ವಸ್ತುಗಳಾಗಿರ್ಲಿ, ಕಾನ್ಸೆಪ್ಟ್ಸ್ ಆಗಿರ್ಲಿ, ಅನಿಮಲ್ಸ್, ಬರ್ಡ್ಸ್, ವಾಟ್ ಎವರ್ ಇಟ್ ಮೇ ಬಿ, ಹೂ ಎವರ್ ಇಟ್ ಮೇ ಬಿ ಅಂಡ್ ವಿಚ್ ಎವರ್ ಇಟ್ ಮೇ ಬಿ, ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಆರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದು ನಿಮಗೆ ಫಿಕ್ಸ್ ಆಗ್ಲಿ. ಐ ಪಕ್ಕ ಆಮ್ ಬರುತ್ತೆ, ಐಯನ್ನ ಬಿಟ್ಟು ಬೇರೆ ಸಿಂಗ್ಯುಲರ್ ಜೊತೆಗೆ ಈಸ್ ಅನ್ನ ಯೂಸ್ ಮಾಡ್ತೀವಿ, ಪ್ಲೂರಲ್ ಬಂದ್ರೆ ಆರ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇದೇ ಸೆನ್ಸ್ ನಲ್ಲಿ ಇವೆರಡಕ್ಕೆ ಬಂದಾಗ, ಯಾವುದು ವಾಸ್ ಮತ್ತೆ ವರ್ ಅಂತ ಬಂದ್ರೆ, ಇವೆರಡನ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಪಾಸ್ಟ್ ಟೆನ್ಸ್ ನಲ್ಲಿ ಸಿಂಗ್ಯುಲರ್ ಅಂತ ಬಂದ್ರೆ ವಾಸ್ ಯೂಸ್ ಮಾಡ್ತೀವಿ, ಅಂಡ್ ಪ್ಲೂರಲ್ ಬಂದ್ರೆ ವರ್ ಅನ್ನ ಯೂಸ್ ಮಾಡ್ತೀವಿ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ ನೀವು. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಿಂಗ್ಯುಲರ್ ಇದ್ರೆ ಈಸ್, ಅದೇ ಪಾಸ್ಟ್ ಟೆನ್ಸ್ ಬಂದ್ರೆ ವಾಸ್. ಪ್ರೆಸೆಂಟ್ ಅಲ್ಲಿ ಪ್ಲೂರಲ್ ಇದ್ರೆ ಆರ್, ಅದೇ ನಾವು ಪಾಸ್ಟ್ ಟೆನ್ಸ್ ಬಂತು ಅಂತಂದ್ರೆ ಏನ್ ಮಾಡ್ತೀವಿ? ವರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಷ್ಟ ಅರ್ಥ ಆಗಿರ್ಲಿ. ಅಂಡ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಐ ಪಕ್ಕದಲ್ಲಿ ನಾವು ಆಮ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಇದು ಬೇಸಿಕ್ ಆಗಿ ನೀವು ತಿಳ್ಕೊಬೇಕಾಗಿರುವಂತ ಇನ್ಫಾರ್ಮೇಶನ್ ಆಮ್, ಈಸ್, ಆರ್, ವಾಸ್ ಮತ್ತೆ ವರ್ ಗೆ ಸಂಬಂಧಪಟ್ಟಂಗೆ. ಇಷ್ಟ ಅರ್ಥ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಒಂದು 60% ನಿಮಗೆ ಅರ್ಥ ಆಯ್ತು ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಇವಾಗ ಆಮ್ ನೋಡೋಣ ಇಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ನಾನು ಅವಾಗಲೇ ಹೇಳಿದೆ, ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕಾಗಿರೋದು ಮೈನ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಇದನ್ನ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡುವಂತದ್ದು. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡಬೇಕಾದ್ರೆ ಐ ಪಕ್ಕದಲ್ಲಿ ನಾವು ಆಮ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಐ ಅಂದ್ರೆ ಏನು ಅರ್ಥ? ನಾನು. ಸೊ ಎಲ್ಲೆಲ್ಲಿ ನಾನು ಅಂತ ಯೂಸ್ ಮಾಡ್ತೀವೋ ಆ ನಾನು ಜೊತೆಗೆ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಏನಾದ್ರೂ ಹೇಳುವಾಗ, ಅಂಡ್ ರಿಮೆಂಬರ್ ಒನ್ ಥಿಂಗ್, ಇದು ಸೆಕೆಂಡ್ ಕ್ಲಾಸ್ ಆಗಿರೋದ್ರಿಂದ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ವಿಡಿಯೋ ಸೀರೀಸ್ ಗಳಲ್ಲಿ ನಾನು ಫಸ್ಟ್ ಒಂದು ಪಾಯಿಂಟ್ ಅನ್ನ ಅಂದ್ರೆ ಒಂದು ಸೆಗ್ಮೆಂಟ್ ಅನ್ನ ಮಾತ್ರ ಡಿಸ್ಕಸ್ ಮಾಡ್ತೀನಿ. ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದಂಗೆ ಸ್ಟೇಟ್ ಅಥವಾ ಸ್ಥಿತಿ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡುವಾಗ ಮಾತಾಡ್ಬೇಕಾದ್ರೆ ನಾವು ಈ ಐದರಲ್ಲಿ ಯಾವ್ದನ್ನ ಹೆಂಗೆ ಯೂಸ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಅಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಕೂಡ ನಾವು ವರ್ಡ್ಸ್ ಗಳನ್ನ ತಗೋಬೇಕಾಗತ್ತೆ. ಆಮ್, ಈಸ್, ಆರ್, ವಾಸ್ ಮತ್ತೆ ವರ್ ಅನ್ನ, ಅದನ್ನ ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಲ್ವಾ ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ ಅದು ಇದು ಎರಡನ್ನೂ ಒಟ್ಟಿಗೆ ನಾನು ಮಿಕ್ಸ್ ಮಾಡಿ ಹೇಳಿದೆ ಅಂತಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಹಂತವಾಗಿ ಒಂದೊಂದೇ ತುತ್ತೆ ನಾವು ಚೆನ್ನಾಗಿ ತಿಂತೀವಿ ಅಂತಂದ್ರೆ ಊಟ ಡೈಜೆಸ್ಟ್ ಆಗುತ್ತೆ, ಅದು ನಮ್ಮ ಬಾಡಿಗೂ ಸೇರ್ಕೊಳ್ಳುತ್ತೆ. ಸೊ ಬಲವಂತವಾಗಿ ತುರ್ಕದ್ ಬೇಡ, ಇಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಐ ಆಮ್ ಹ್ಯಾಪಿ. ಸೊ ಹೈ ಇದೆ, ಐ ಪಕ್ಕದಲ್ಲಿ ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೀನಿ. ಸೊ ಇದ್ದೀನಿ, ಇದ್ದೀನಿ, ಇದ್ದೀನಿ. ಅದೇ ನೆಗೆಟಿವ್ ಸೆಂಟೆನ್ಸ್ಗೆ ಏನಾಗುತ್ತೆ? ಸೊ ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಏನಾದ್ರೂ ಒಂದು ಇರೋದು, ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಇಲ್ಲ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಲ್ಲ, ಸೊ ಎಲ್ಲೆಲ್ಲಿ ಇಲ್ಲ ಇಲ್ಲ ಅಂತ ಬರುತ್ತೋ ಅದೆಲ್ಲ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಐ ಆಮ್ ಹ್ಯಾಪಿ ಅಂದ್ರೆ ನಾನು ಸಂತೋಷವಾಗಿದ್ದೀನಿ. ಈ ಲಾಸ್ಟ್ ವರ್ಡ್ ಅನ್ನ ಅಬ್ಸರ್ವ್ ಮಾಡಿ, ಇದನ್ನ ಆಗಿದ್ದೀನಿ ಅಂದ್ರೆ ಇದೀನಿ ಪ್ರೆಸೆಂಟ್. ಐ ಆಮ್ ನಾಟ್ ಹ್ಯಾಪಿ, ನಾನು ಸಂತೋಷವಾಗಿಲ್ಲ.
ಸೊ ಇಲ್ಲ ಇಲ್ಲ ಅನ್ನೋದು ಯಾವಾಗ ಬರುತ್ತಲ್ಲ, ಇಲ್ಲಿ ಎಲ್ಲಾದ್ರೂ ನಾಟ್ ಇದೆ ಸೆಂಟೆನ್ಸ್ ನಲ್ಲಿ ಅಂತಂದ್ರೆ ಅದು ಇಲ್ಲ ಅನ್ನೋ ಮೀನಿಂಗ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲ ಅಂತಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಏನಾಗುತ್ತೆ, ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಐ ಮೀನ್ ತುಮಕೂರು ನಾವು, ನಾನು ಈಗ ತುಮಕೂರಿನಲ್ಲಿ ಇದ್ದೇನೆ, ಈಗಿದ್ದೀನಿ ಪ್ರೆಸೆಂಟ್ ಅಲ್ಲಿ, ನಾನು ಹೇಳ್ತಾ ಇದ್ದೀನಿ ಅಂಡ್ ಈಗಿದ್ದೀನಿ. ಸೊ ಐ ಆಮ್ ನಾಟ್ ಇನ್ ತುಮಕೂರು ನಾವು, ಅದನ್ನೇ ನೆಗೆಟಿವ್ ಸೆಂಟೆನ್ಸ್ ಕನ್ವರ್ಟ್ ಮಾಡಿದೆ ಅಂದ್ರೆ ಇಲ್ಲಿ ನಾಟ್ ಅನ್ನ ಸೇರಿಸ್ಕೋಬೇಕಾಗತ್ತೆ. ಅವಾಗ ನಾನು ಈಗ ತುಮಕೂರಿನಲ್ಲಿ ಇಲ್ಲ, ಇಲ್ಲಿ ನೋಡಿ ಸಂತೋಷವಾಗಿಲ್ಲ, ಅಂಡ್ ಇಲ್ಲಿ ಬಂದ್ರೆ ತುಮಕೂರಿನಲ್ಲಿಲ್ಲ. ಸೊ ಈ ತರ ಚೇಂಜಸ್ಗಳಾಗತ್ತೆ. ಅಂಡ್ ನೆಕ್ಸ್ಟ್ ಐ ಆಮ್ ಅ ಟೀಚರ್, ನಾನು ಶಿಕ್ಷಕನಾಗಿದ್ದೇನೆ ಅಥವಾ ಶಿಕ್ಷಕ, ಎರಡರಲ್ಲಿ ಹೆಂಗೆ ಹೇಳಿದ್ರು ನಡೆಯುತ್ತೆ. ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಆಗಿದ್ದೇನೆ ಆಗಿದ್ದೇನೆ ಅಂತಾನೆ ಹೇಳಲ್ಲ. ನಾನು ಡ್ರೈವರ್, ನಾನು ಟೈಲರ್, ನಾನು ಟೀಚರ್, ನಾನು ಪೊಲೀಸ್, ನಾನು ರೈತ, ಹಿಂಗೆ ಹೇಳ್ತಿರ್ತೀವಿ. ರೈತನಾಗಿದ್ದೇನೆ, ಟೀಚರ್ ಆಗಿದ್ದೇನೆ ಅಂತ ಹೇಳಲ್ಲ, ಪಾಸ್ಟ್ ಅಲ್ಲಿ ಇದ್ದಾಗ ಹೇಳ್ತೀನಿ. ಸೊ ಯಾವಾಗಲೂ ಒಮ್ಮೆ ನಾನು ರೈತ ಆಗಿದ್ದೆ, ಇವಾಗ ಆಗಿಲ್ಲ ಅಂತ ಅನ್ಕೊಳ್ಳಿ. ಸೊ ಅವಾಗ ರೈತನಾಗಿದ್ದೆ ಅಂತ ಟೈಮ್ ರೆಫರೆನ್ಸ್ ಅನ್ನ ಕೊಟ್ಟು ಹೇಳ್ತೀವಲ್ಲ, ಆ ಸೆನ್ಸ್ ನಲ್ಲಿ. ಹೇಗೆ ನೆಗೆಟಿವ್ ಸೆಂಟೆನ್ಸ್ ಬಂದ್ರೆ ಐ ಆಮ್ ನಾಟ್ ಅ ಡಾಕ್ಟರ್, ನಾನು ವೈದ್ಯನಲ್ಲ. ಸೊ ನಾನು ಶಿಕ್ಷಕ, ನಾನು ವೈದ್ಯನಲ್ಲ. ಇಷ್ಟು ಪೂರ್ತಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಆಮ್ ಅನ್ನ ಯೂಸ್ ಮಾಡುವಂಥದ್ದು ಯಾವಾಗ ಐ ಜೊತೆಗೆ, ಐ ಸಬ್ಜೆಕ್ಟ್ ಆಗಿ ಬಂದಾಗ, ಅಂದ್ರೆ ಐ ನಾನು 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 ಅಂತ ಹೇಳಿ ನನ್ನ ಬಗ್ಗೆ ನಾನು ಮಾತಾಡ್ಕೊತಿದ್ದೀನಿ ಅಂತ ಹೇಳ್ಬೇಕಾದ್ರೆ, ಸೊ ಈ ನಾನು ಬಂದಾಗ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಇದು ಕಂಪ್ಲೀಟ್ಲಿ ಆಮ್ ಅನ್ನ ಯೂಸ್ ಮಾಡುವಂಥದ್ದು. ಅಟ್ ಎನಿ ಪಾಯಿಂಟ್ ಆಫ್ ವಿಡಿಯೋ ನಿಮ್ಗೆ ಏನೇ ಡೌಟ್ ಬಂದಿದೆ, ಕ್ಲಾರಿಫಿಕೇಶನ್ ಬೇಕು, ಅರ್ಥ ಆಗ್ತಿಲ್ಲ, ಕನ್ಫ್ಯೂಷನ್ ಇದೆ ಅಂತಂದ್ರೆ ಫೀಲ್ ಫ್ರೀ ಟು ಮೆನ್ಷನ್ ದಟ್ ಇನ್ ದ ಕಾಮೆಂಟ್ ಬಾಕ್ಸ್. ನಾನು ಅದಕ್ಕೆ ಆಸ್ ಅರ್ಲಿ ಆಸ್ ಪಾಸಿಬಲ್ ನೋಡಿದ ತಕ್ಷಣಕ್ಕೆ ನಾನು ರಿಪ್ಲೈ ಮಾಡುವಂಥ ಕೆಲಸವನ್ನ ಮಾಡ್ತೀನಿ, ನಿಮ್ಮ ಡೌಟ್ ಅನ್ನ ಕ್ಲಾರಿಫೈ ಮಾಡುವಂಥದ್ದು. ಸೊ ನೆಕ್ಸ್ಟ್ ಈಸ್ಗೆ ಬರೋಣ. ಸೊ ಈಸ್ಗೆ ಏನ್ ಮಾಡ್ತೀವಿ, ನಾನು ಅವಾಗಲೇ ಹೇಳ್ದಂಗೆ ಬಿಗಿನಿಂಗ್ ಅಲ್ಲೇ ಹೇಳಿದ್ದೆ. ಸೊ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅಗೈನ್ ಸಿಂಗ್ಯುಲರ್ ಒಟ್ಟಿಗೆ ನಾವು ಮಾತಾಡಬೇಕಾದ್ರೆ ಐ ಅನ್ನ ಬಿಟ್ಟು ಮಿಕ್ಕಿದ ಯಾವುದೇ ಬಂದ್ರೂ ಕೂಡ ನಾವು ಈಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಈಸ್ ಇದೆ ಅಲ್ವಾ. ಸೊ ಈಸ್ ಅನ್ನ ಯೂಸ್ ಮಾಡಬೇಕಾದ್ರೆ ಐ ಅನ್ನ ಬಿಟ್ಟು ಮಿಕ್ಕಿದೆಲ್ಲ ಏನಾಗಿರ್ಬೇಕು, ಸಿಂಗ್ಯುಲರ್ ಆಗಿರ್ಬೇಕು. ಸೊ ಸಿಂಗ್ಯುಲರ್ ಅಂದ್ರೆ ಏನು, ಒಂದು ಅಥವಾ ಒಬ್ಬರು. ವ್ಯಕ್ತಿಗಳಿಗೆ ಹೇಳ್ಬೇಕಾದ್ರೆ ಒಬ್ಬರನ್ನ ಯೂಸ್ ಮಾಡ್ತೀವಿ, ಅಥವಾ ಯಾವ್ದಾದ್ರು ವಸ್ತುಗಳು, ಪ್ರಾಣಿ ಪಕ್ಷಿ ಕಾನ್ಸೆಪ್ಟ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಒಂದು ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹಿ ಅಂದ್ರೆ ಒಬ್ಬ, ಶಿ ಅಂದ್ರೆ ಅಂದ್ರೆ ಒಬ್ಬ ಇನ್ ದ ಸೆನ್ಸ್ ಅವನು, ಶಿ ಅಂದ್ರೆ ಅವಳು, ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ನನ್ನ ಸ್ನೇಹಿತರಲ್ಲಿ ಒಬ್ಬ, ರಮೇಶ್ ಅಂದ್ರೆ ಅಗೇನ್ ಒಂದು ಹೆಸರು, ಅವನು ಒಬ್ಬ ಇದ್ದಾನೆ, ದಿಸ್ ಅಂದ್ರೆ ಕೂಡ ಇದು ಇದೆ. ಸೊ ನೆಕ್ಸ್ಟ್ ಇಟ್ ಅಂದ್ರೆ ಇದು ಅಥವಾ ಅದು, ಎರಡು ಸೆನ್ಸ್ ಅಲ್ಲಿ ಅದನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ, ಈ ಸೆಟ್ ಆಫ್ ಪ್ರನೌನ್ಸ್ ಗಳೇನಿದಾವಲ್ಲ, ಇದು ನಿಮಗೆ ಫೆಮಿಲಿಯರ್ ಆಗಿದೆ ಅಂತಂದ್ರೆ ಇದು ಅರ್ಥ ಆಗುತ್ತೆ, ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡುವಂಥದ್ದು ಇವೆಲ್ಲರೂ. ಇದು ನಿಮ್ಗೆ ಇನ್ನೂ ಫೆಮಿಲಿಯರ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಹಂಗಾಗಿ ನೀವು ಅದನ್ನ ನೋಡಿಲ್ಲ ಅಂತಂದ್ರೆ, ನೀವು ನಂದೇ ವಿಡಿಯೋ ನೋಡ್ಬೇಕು ಅಂತ ಏನಿಲ್ಲ, ಪ್ರಿಪೋಸಿಷನ್ಸ್ ಗಳು ನಿಮ್ಗೆ, ಸಾರಿ ಪ್ರನೌನ್ಗಳು ನಿಮ್ಗೆ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಗೊತ್ತಿದೆ ಅಂತಂದ್ರೆ ಇದು ಈಸಿ ಆಗುತ್ತೆ. ಗೊತ್ತಿಲ್ಲ ಅಂತಂದ್ರೆ ಅದನ್ನ ತಿಳ್ಕೊಂಡು ಇದಕ್ಕೆ ಬಂದ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ಈಸಿ. ಸೊ ಈಗ ಬರೋಣ ಈ ಸೆಂಟೆನ್ಸ್ಗೆ. ಹಿ ಈಸ್ ಹ್ಯಾಪಿ. ಸೊ ಬಿಗಿನಿಂಗ್ ಅಲ್ಲಿ ಏನ್ ನೋಡಿದ್ವಿ ನಾವು, ಐ ಆಮ್ ಹ್ಯಾಪಿ ಅಂತ ನೋಡಿದೆ. ಸೊ ಹಿ ಈಸ್ ಹ್ಯಾಪಿ, ಈ ಅಂದ್ರೆ ಅವನು ಸಂತೋಷವಾಗಿದ್ದಾನೆ, ಅಗೈನ್ ಇದ್ದಾನೆ, ಪ್ರೆಸೆಂಟ್ ಟೆನ್ಸ್. ಶಿ ಈಸ್ ನಾಟ್ ಹ್ಯಾಪಿ, ಓಕೆ ಮಿಸ್ ಆಗ ಆಮ್ ಬಂದ್ಬಿಟ್ಟಿದೆ. ಸೊ ಇದನ್ನ ಕಟ್ ಮಾಡ್ತೀನಿ, ಆಮ್ ಬರಬಾರ್ದು ಇಲ್ಲಿ. ಶಿ ಈಸ್ ನಾಟ್ ಹ್ಯಾಪಿ. ಓಕೆ, ಸೊ ಶಿ ಈಸ್ ನಾಟ್ ಹ್ಯಾಪಿ ಅಂದ್ರೆ ಏನು, ಅವಳು ಹ್ಯಾಪಿಯಾಗಿಲ್ಲ ಅಂದ್ರೆ ಸಂತೋಷವಾಗಿಲ್ಲ, ಇಲ್ಲ ಅನ್ನೋ ಸೆನ್ಸ್ ಅಲ್ಲಿ ನಾಟ್ ಅನ್ನ. ಒನ್ ಆಫ್ ಮೈ ಫ್ರೆಂಡ್ಸ್, ಇದು ನೆನಪಿರ್ಲಿ, ಒನ್ ಆಫ್ ಅಂದ್ರೆ ಇಲ್ಲಿ ಫ್ರೆಂಡ್ ಅಂತ ಮಾಡಬಾರ್ದು, ಫ್ರೆಂಡ್ಸ್ ಬರಲೇಬೇಕಿದು, ಬಿಕಾಸ್ ಫ್ರೆಂಡ್ಸ್ ಅಲ್ಲಿ ಒಬ್ಬ, ನನ್ನ ಸ್ನೇಹಿತನೊಬ್ಬ ತುಮಕೂರಿನಲ್ಲಿ ಇದ್ದಾನೆ. ರಮೇಶ್ ಈಸ್ ವೆರಿ ಬಿಸಿ, ರಮೇಶ್ ತುಂಬಾ ಬ್ಯುಸಿ ಆಗಿದ್ದಾನೆ, ಇದ್ದಾನೆ, ಅಗೇನ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್ ದಿಸ್ ಇಸ್ ಅ ಗುಡ್ ಪ್ಲಾನ್, ಇದು ಒಳ್ಳೆ ಯೋಜನೆ ಆಗಿದೆ, ಅಥವಾ ಇದು ಒಳ್ಳೆಯ ಯೋಜನೆ ಅಂದ್ರೂ ಕೂಡ ನಡೆಯುತ್ತೆ. ಇಟ್ ಇಸ್ ಮೈ ಬ್ಯಾಗ್, ಇದು ನನ್ನ ಬ್ಯಾಗ್, ಅಥವಾ ನನ್ನ ಬ್ಯಾಗ್ ಆಗಿದೆ, ಅಥವಾ ಆಗಿದೆ ಅಂತ ಕನ್ನಡದಲ್ಲಿ ಸಾಮಾನ್ಯವಾಗಿ ಹೇಳಲ್ಲ, ನನ್ನ ಬ್ಯಾಗಿನೇ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ತಗೊಂಡ್ರೆ ದಿಸ್ ಈಸ್ ನಾಟ್ ಅ ಗುಡ್ ಪ್ಲಾನ್. ಕಲರ್ ಚೇಂಜ್ ಮಾಡ್ತೀನಿ, ನಿಮ್ಗೆ ಹೈಲೈಟ್ ಆಗುತ್ತೆ. ದಿಸ್ ಈಸ್ ನಾಟ್ ಎ ಗುಡ್ ಪ್ಲಾನ್, ಇದು ಒಳ್ಳೆ ಯೋಜನೆ ಅಲ್ಲ. ಅಂಡ್ ಇಟ್ ಈಸ್ ನಾಟ್ ಮೈ ಬ್ಯಾಗ್, ಇದು ನನ್ನ ಬ್ಯಾಗ್ ಅಲ್ಲ. ರಮೇಶ್ ಈಸ್ ವೆರಿ ಬಿಸಿ, ರಮೇಶ್ ಈಸ್ ವೆರಿ ಅನ್ನ ತೆಗೆದಾಕ್ಬಿಟ್ಟು ನಾಟ್ ಅನ್ನ ಹಾಕಿದ್ರೆ ರಮೇಶ್ ಈಸ್ ನಾಟ್ ಬಿಸಿ ಅಂದ್ರೆ ರಮೇಶ್ ಬಿಸಿ ಇಲ್ಲ, ಇದು ಒಳ್ಳೆ ಯೋಜನೆ ಅಲ್ಲ, ಇದು ನನ್ನ ಬ್ಯಾಗ್ ಅಲ್ಲ. ಸೊ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಬೇಕು ಅಂದ್ರೆ ಇಲ್ಲ ಅನ್ನೋ ಸೆನ್ಸ್ ಅನ್ನ ಹೇಳ್ಬೇಕು ಅಂತಂದ್ರೆ ಇದ್ರಲ್ಲಿ ನಾವು ನಾಟ್ ಅನ್ನ ಸೇರಿಸ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ನೆಗೆಟಿವ್ ಸೆಂಟೆನ್ಸ್. ಓಕೆ, ಇಷ್ಟು ಪೂರ್ತಿ ಈಸ್ಗೆ ಸಂಬಂಧಪಟ್ಟಿದ್ದಾಯ್ತು. ನೆಕ್ಸ್ಟ್ ಆರ್ಗೆ ಬರೋಣ. ಅದೇ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾವು ಪ್ಲೂರಲ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀವಿ ಅಂತ ಬಂದಾಗ, ಪ್ಲೂರಲ್ ಅಂದ್ರೆ ಅರ್ಥ ಏನು, ಒಂದಕ್ಕಿಂತ ಜಾಸ್ತಿ ಇರಬೇಕು. ಓಕೆನಾ, ಒನ್ ಪ್ಲಸ್ ಎಷ್ಟಾದ್ರೂ ಇರಲಿ, ಅಥವಾ ಟೂ ಅಂಡ್ ಮೋರ್, ಎರಡಕ್ಕಿಂತ ಎಷ್ಟೇ ಜಾಸ್ತಿ ಬಂದ್ರೂ ಕೂಡ ನಾವು ಅದನ್ನ ಪ್ಲೂರಲ್ ಅಂತ ಕರಿತೀವಿ. ಸೊ ಇಲ್ಲಿ ದೇ ಫ್ಯೂ ಆಫ್ ಮೈ ಫ್ರೆಂಡ್ಸ್, ರಮೇಶ್ ಅಂಡ್ ಸುರೇಶ್, ದೀಸ್ ಸ್ಟೂಡೆಂಟ್ಸ್ ಅಂತ ಇದೆ. ಸೊ ದೇ ಆರ್ ಹ್ಯಾಪಿ,
ಅವರು ಸಂತೋಷವಾಗಿದ್ದಾರೆ. ಇಷ್ಟೊತ್ತು ನಾವು ಸಿಂಗ್ಯುಲರ್ ಅಲ್ಲಿ ಇದ್ದೀನಿ, ಇದ್ದಾನೆ, ಇದ್ದಾಳೆ ನೋಡಿದ್ವಿ. ಈಗ ಪ್ಲೂರಲ್ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಅವರು ಸಂತೋಷವಾಗಿದ್ದಾರೆ. ಅಂಡ್ ದೇ ಆರ್ ನಾಟ್ ಹ್ಯಾಪಿ, ಅವರು ಸಂತೋಷವಾಗಿಲ್ಲ. ಸೊ ನಾಟ್ ಬಂತಲ್ವಾ. ಸೊ ಏನರ್ಥ ಇದು? ನೆಗೆಟಿವ್ ಸೆಂಟೆನ್ಸ್. ಫ್ಯೂ ಆಫ್ ಮೈ ಫ್ರೆಂಡ್ಸ್ ಆರ್ ಇನ್ ತುಮಕೂರು. ನನ್ನ ಕೆಲವು ಸ್ನೇಹಿತರು ತುಮಕೂರಿನಲ್ಲಿ ಇದ್ದಾರೆ. ಪ್ರೀವಿಯಸ್ ಸ್ಲೈಡ್ ನಲ್ಲಿ ಒನ್ ಆಫ್ ಅಂತ ನೋಡಿದ್ವಿ. ಏನ್ ನೋಡಿದ್ವಿ? ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ನೋಡಿದ್ವಿ. ಅಂದ್ರೆ ಸ್ನೇಹಿತರಲ್ಲಿ, ಫ್ರೆಂಡ್ಸ್ ಗಳಲ್ಲಿ ಒಬ್ಬ. ಇಲ್ಲಿ ಫ್ಯೂ ಇರೋದ್ರಿಂದ ಕೆಲವು. ಅದೇ ಮೆನಿ ಬಂತು ಅಂತಂದ್ರೆ ಹಲವು. ಆಲ್ ಬಂತು ಅಂತಂದ್ರೆ ಎಲ್ಲ. ಓಕೆನಾ? ಸೊ ಇದು ನಿಮಗೆ ಫೆಮಿಲರ್ ಆಗಿರ್ಬೇಕು. ನೆಕ್ಸ್ಟ್, ರಮೇಶ್ ಅಂಡ್ ಸುರೇಶ್ ಆರ್ ವೆರಿ ಬಿಸಿ. ಕೆಲವೊಂದು ಸೆಂಟೆನ್ಸ್ ಗಳನ್ನ ರಿಪೀಟ್ ಮಾಡಿದ್ದೀನಿ ನಾನು, ಬಿಕಾಸ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ರಮೇಶ್ ಅಂಡ್ ಸುರೇಶ್, ರಮೇಶ್ ಮತ್ತು ಸುರೇಶ್ ಇಬ್ರು ತುಂಬಾ ಬ್ಯುಸಿ ಆಗಿದ್ದಾರೆ. ದೀಸ್ ಆರ್ ರೋಸಸ್, ಇವು ಗುಲಾಬಿ ಹೂಗಳು. ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಲಾಸ್, ವಿದ್ಯಾರ್ಥಿಗಳು ತರಗತಿಯಲ್ಲಿದ್ದಾರೆ. ಅಂಡ್ ನೆಗೆಟಿವ್ ಮಾಡ್ತೀನಿ ಅಂತಂದ್ರೆ ಇದ್ರ ಪಕ್ಕದಲ್ಲಿ ನಾಟ್ ಅನ್ನ ಸೇರಿಸಿದ್ರೆ, ದೀಸ್ ಆರ್ ನಾಟ್ ರೋಸಸ್, ಇವು ಗುಲಾಬಿ ಹೂಗಳಲ್ಲ. ಸ್ಟೂಡೆಂಟ್ಸ್ ಆರ್ ನಾಟ್ ಇನ್ ದ ಕ್ಲಾಸ್, ವಿದ್ಯಾರ್ಥಿಗಳು ತರಗತಿಯಲ್ಲಿ ಇಲ್ಲ ಅನ್ನೋಂಗಾಗತ್ತೆ. ಸೊ ಇಲ್ಲ ಅನ್ನೋ ವರ್ಡ್ ಬಂದಾಗ ಇಲ್ಲಿ ಇರ್ಲಿಲ್ಲ ಅನ್ನೋ ಸೆನ್ಸ್ ಅಲ್ಲೂ ಯೂಸ್ ಮಾಡ್ತೀವಿ, ಅಥವಾ ಬರೀ ಇಲ್ಲ ಅಂದ್ರೂ ಕೂಡ ನಡೀತದೆ. ಸೊ ಇಲ್ಲ ಅಂದ್ರೆ ನೆನ್ನೆ ಅಂತ ಏನ್ ಮಾಡ್ತೀನಿ ಅಂದ್ರೆ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ಬೇಕಾದ್ರೆ ಪಾಸ್ಟ್ ಟೈಮ್ ರೆಫರೆನ್ಸ್ ಅನ್ನು ತಗೊಳ್ಳುವಾಗ ಏನ್ ಮಾಡ್ತೀವಿ? ಕ್ಲಾಸ್ ನಲ್ಲಿ ಸ್ಟೂಡೆಂಟ್ಸ್ ಗಳು ಇರಲಿಲ್ಲ. ಓಕೆ, ಅವನು ಬ್ಯುಸಿ ಆಗಿರಲಿಲ್ಲ ಅಥವಾ ಇರಲಿಲ್ಲ ಅನ್ನೋ ಸೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ ಯಾವಾಗ? ಪಾಸ್ಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಅನ್ನ ಬಂದಾಗ. ಸೊ ಇದು ಆರ್ಗೆ ಸಂಬಂಧಪಟ್ಟಿದ್ದು. ಅಂಡ್ ನೆಕ್ಸ್ಟ್ ಒನ್ ಬಂದ್ರೆ ವಾಸ್. ಸೊ ಇದನ್ನ ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ ಬಿಗಿನಿಂಗ್ ಅಲ್ಲಿ. ವಾಸ್ ಮತ್ತೆ ವರ್ಡ್ ಎರಡೂ ಕೂಡ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಪಾಸ್ಟ್ ಟೆನ್ಸ್ ಪ್ಲಸ್ ಸಿಂಗ್ಯುಲರ್ ಜೊತೆಗೆ ಯೂಸ್ ಮಾಡುವಾಗ ವಾಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಪ್ಲೂರಲ್ ಬಂದ್ರೆ ವರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಐ ವಾಸ್ ಹ್ಯಾಪಿ ಅಂತಿದೆ, ಅಂದ್ರೆ ನಾನು ಹ್ಯಾಪಿ ಆಗಿದ್ದೆ. ಅಂದ್ರೆ ಈಗ ಇದನ್ನೋ ಇಲ್ವೋ ಅದು ಬೇರೆ ಪ್ರಶ್ನೆ. ಅದು ಪಾಸ್ಟ್ ಟೆನ್ಸ್ ಬಂದಾಗ ಐ ವಾಸ್ ಹ್ಯಾಪಿ. ಸಾಮಾನ್ಯವಾಗಿ ವಾಸ್ ಬಂದಿದೆ ಅಂತಂದ್ರೆ ಅದ್ರ ಮುಂದಕ್ಕೆ ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡೋ ಯಾವ್ದಾದ್ರು ವರ್ಡ್ ಇರುತ್ತೆ. ಐ ವಾಸ್ ಹ್ಯಾಪಿ ಯೆಸ್ಟರ್ಡೇ ಅಂತಾನೋ, ಅಥವಾ ಐ ವಾಸ್ ಹ್ಯಾಪಿ ಲಾಸ್ಟ್ ವೀಕ್ ಅಂತಾನೋ, ಐ ವಾಸ್ ಹ್ಯಾಪಿ ಇನ್ ದ ಕ್ಲಾಸ್ ಅಂತಾನೋ, ಐ ವಾಸ್ ಹ್ಯಾಪಿ ಇನ್ ದ ಆಫೀಸ್ ಅಂತಾನೋ, ಈ ತರದ್ ಏನಾದ್ರು ಬರುತ್ತೆ ಇಲ್ಲಿ. ಐ ವಾಸ್, ಶಿ ವಾಸ್ ನಾಟ್ ಹ್ಯಾಪಿ, ಅಗೈನ್ ನೆಗೆಟಿವ್ ಸೆಂಟೆನ್ಸ್. ನಾನು ಸಂತೋಷವಾಗಿದ್ದೆ, ಅವಳು ಸಂತೋಷವಾಗಿರಲಿಲ್ಲ. ಅಥವಾ ಐ ವಾಸ್ ನಾಟ್ ಹ್ಯಾಪಿ ಅಂದ್ರೂ ಕೂಡ ನಾನು ಸಂತೋಷವಾಗಿರಲಿಲ್ಲ ಅನ್ನೋದೇ ಆಗುತ್ತೆ. ಐ ವಾಸ್ ಇನ್ ತುಮಕೂರು ಯೆಸ್ಟರ್ಡೇ, ನಾನು ನಿನ್ನೆ ತುಮಕೂರಿನಲ್ಲಿದ್ದೆ. ಈಗೇನಾಗಿದ್ದಾನೋ ಗೊತ್ತಿಲ್ಲ, ಬಟ್ ನಿನ್ನೆ ತುಮಕೂರಿನಲ್ಲಿದ್ದೆ. ರಮೇಶ್ ವಾಸ್ ವೆರಿ ಬ್ಯುಸಿ ಲಾಸ್ಟ್ ವೀಕ್, ಕಳೆದ ವಾರ ರಮೇಶ್ ತುಂಬಾ ಬ್ಯುಸಿ ಆಗಿದ್ದ. ಅಗೇನ್ ಬ್ಯುಸಿ ಆಗಿದ್ದ, ಪಾಸ್ಟ್. ದಟ್ ವಾಸ್ ಅ ಗುಡ್ ಪ್ಲಾನ್, ಅದು ಒಳ್ಳೆಯ ಯೋಜನೆಯಾಗಿತ್ತು. ದ ಮೂವಿ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಸಿನಿಮಾ ತುಂಬಾ ಆಸಕ್ತಿದಾಯಕವಾಗಿತ್ತು ಮೂವಿ. ಓಕೆನಾ? ಅದನ್ನೇ ಮೂವಿ ವಾಸ್ ನಾಟ್, ಅವಾಗ ವೆರಿ ಬರಲ್ಲ. ಮೂವಿ ವಾಸ್ ನಾಟ್ ಇಂಟ್ರೆಸ್ಟಿಂಗ್ ಅಂದ್ರೆ ಆಸಕ್ತಿದಾಯಕವಾಗಿರಲಿಲ್ಲ. ಅಲ್ಲ, ಆಗಿರಲಿಲ್ಲ. ದಟ್ ವಾಸ್ ನಾಟ್ ಅ ಗುಡ್ ಪ್ಲಾನ್ ಅಂತ ಹೇಳಿದ್ರೆ ಅದು ಒಳ್ಳೆ ಯೋಜನೆ ಆಗಿರಲಿಲ್ಲ. ಸೊ ಈ ಸೆನ್ಸ್ ಅಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ? ವಾಸ್ ಜೊತೆಗೆ ನಾಟ್ ಅನ್ನ ಸೇರಿಸ್ಕೊಂಡು ನೆಗೆಟಿವ್ ಸೆನ್ಸ್ ಅಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಅಂಡ್ ಲಾಸ್ಟ್ ಸೆಗ್ಮೆಂಟ್ ಬಂದ್ರೆ ವರ್ ಅನ್ನ ಯೂಸ್ ಮಾಡುವಂಥದ್ದು. ಸೊ ವರ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ಈಗ ನಾನು ಇವಾಗ ಈ ಮುಂಚೆ ಹೇಳಿದ್ನಲ್ಲ, ಅದೇ ಸೇಮ್ ಪಾಸ್ಟ್ ಟೆನ್ಸ್ ಗೆ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ನಲ್ಲಿ ಪ್ಲೂರಲ್ ಜೊತೆಗೆ ಯೂಸ್ ಮಾಡುವಾಗ, ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರಬೇಕು. ಇಟ್ ಮೀನ್ಸ್ ಟು ಅಂಡ್ ಮೋರ್. ಓಕೆ, ಅಗೇನ್ ಇಲ್ಲಿದ್ದೆ ವಿ, ಮೆನಿ, ರಮೇಶ್ ಅಂಡ್ ಸುರೇಶ್, ದ ರೋಸಸ್, ಈ ತರದ್ದೇ ಇದೆ. ದೇ ವರ್ ವರೀಡ್, ಅವರು ಚಿಂತಿತರಾಗಿದ್ದರು. ಸೊ ಅವರು ಅಂದ್ರೆ ದೇ ಆಯ್ತು, ಚಿಂತಿತರಾಗಿದ್ದರು ಅಂದ್ರೆ ತುಂಬಾ ವರಿ ಮಾಡ್ಕೊಂಡ್ಬಿಟ್ಟಿದ್ರು ಅಂತೀವಲ್ಲ. ಸೊ ಆಗಿದ್ದರು, ಇದನ್ನ ಅಬ್ಸರ್ವ್ ಮಾಡಿ. ವಿ ವರ್ ಅಟ್ ದ ಪಾರ್ಟಿ, ನಾವು ಪಾರ್ಟಿಯಲ್ಲಿದ್ದೆವು. ಬೇಕಾದ್ರೆ ಯೆಸ್ಟರ್ಡೇ ಸೇರಿಸ್ಕೋಬಹುದು. ನಾವು ನಿನ್ನೆ ಪಾರ್ಟಿಯಲ್ಲಿದ್ದೆವು, ಅಥವಾ ಕಳೆದ ವಾರನೋ, ಕಳೆದ ತಿಂಗಳನೋ, ಅಥವಾ ನಾವು ರಾತ್ರಿ ಮಾತಾಡ್ತಿದೀವಿ ಅಂದ್ರೆ ನಾವು ಬೆಳಿಗ್ಗೆ ಪಾರ್ಟಿಯಲ್ಲಿದ್ದೆವು. ಈ ತರದ್ ಏನ್ ಬೇಕಾದ್ರೂ ಸೇರಿಸ್ಕೊಳ್ಬಹುದು. ಮೆನಿ ಆಫ್ ಮೈ ಫ್ರೆಂಡ್ಸ್ ವರ್ ಇನ್ ತುಮಕೂರ್, ನನ್ನ ಹಲವು ಸ್ನೇಹಿತರು ತುಮಕೂರಿನಲ್ಲಿದ್ದರು. ಈಗಿಲ್ಲ, ಇದ್ರು. ರಮೇಶ್ ಅಂಡ್ ಸುರೇಶ್ ಆರ್ ವೆರಿ ಬಿಸಿ. ಬಂತ? ಓಕೆ, ಸಾರಿ. ರಮೇಶ್ ಅಂಡ್ ಸುರೇಶ್ ವರ್ ಬಿಸಿ. ಸೊ ಅವರಿಬ್ರು ಕೂಡ ಬ್ಯುಸಿ ಆಗಿದ್ದರು. ಈಗ ಬ್ಯುಸಿ ಇಲ್ಲ, ಬ್ಯುಸಿ ಆಗಿದ್ರು. ನೆಕ್ಸ್ಟ್ ಬಂದ್ರೆ ದ ರೋಸಸ್ ವರ್ ಫ್ರೆಶ್ ಯೆಸ್ಟರ್ಡೇ. ದ ರೋಸಸ್ ವರ್ ಫ್ರೆಶ್ ಯೆಸ್ಟರ್ಡೇ, ಗುಲಾಬಿ ಹೂಗಳು ಬೆಳಿಗ್ಗೆ ತಾಜಾ ಸ್ಥಿತಿಯಲ್ಲಿದ್ದವು, ಅಂದ್ರೆ ಈಗಿಲ್ಲ ಅಂತ ಹೇಳಿ. ಸ್ಟೂಡೆಂಟ್ಸ್ ವರ್ ಇನ್ ದ ಕ್ಲಾಸ್ ಇನ್ ದ ಮಾರ್ನಿಂಗ್, ವಿದ್ಯಾರ್ಥಿಗಳು ಬೆಳಿಗ್ಗೆ ತರಗತಿಯಲ್ಲಿದ್ರು, ಈಗಿಲ್ಲ. ಓಕೆ, ಸೊ ಇದೀಗ ನೆಗೆಟಿವ್ ಮಾಡ್ತೀವಿ ಅಂತಂದ್ರೆ ಸ್ಟೂಡೆಂಟ್ಸ್ ವರ್ ನಾಟ್ ಇನ್ ದ ಕ್ಲಾಸ್ ಇನ್ ದ ಮಾರ್ನಿಂಗ್, ಬೆಳಿಗ್ಗೆ ಸ್ಟೂಡೆಂಟ್ಸ್ಗಳು ತರಗತಿಯಲ್ಲಿ ಇರಲಿಲ್ಲ.
ನಾವು ಹೆಂಗೆ ಪ್ರೀವಿಯಸ್ ಸ್ಲೈಡ್ ನಲ್ಲಿ ವಾಸ್ ಅನ್ನ ನೋಡಿದ್ವಾ, ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಆಲ್ಸೋ. ವಿ ವರ್ ಅಟ್ ದ ಪಾರ್ಟಿ ಅಂತಿದೆ ಇಲ್ಲಿ. ಸೊ ವಿ ವರ್ ನಾಟ್ ಅಟ್ ದ ಪಾರ್ಟಿ ಅಂತ ಹೇಳಿದ್ರೆ ನಾವು ಪಾರ್ಟಿಯಲ್ಲಿ ಇರಲಿಲ್ಲ. ಸೊ ದಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನೆಗೆಟಿವ್ ಸೆಂಟೆನ್ಸ್ಗಳು ಬಂದಾಗ ಹೆಂಗ್ ಮಾಡ್ತೀವಿ, ಪಾಸಿಟಿವ್ ಸೆಂಟೆನ್ಸ್ಗಳು ಬಂದಾಗ ಹೆಂಗ್ ಮಾಡ್ತೀವಿ. ಸೊ ಇಷ್ಟು ನಾನು ಡಿಸ್ಕಸ್ ಮಾಡಿದ್ದು ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಅಥವಾ ಏನಾದರೂ ಕಾನ್ಸೆಪ್ಟಿನ ಸ್ಥಿತಿಯನ್ನ ಡಿಸ್ಕಸ್ ಮಾಡುವಾಗ. ಸೊ ಸ್ಥಿತಿ ಅಂದ್ರೆ ಅರ್ಥ ಏನು, ಅದು ಇತ್ತ, ಇದೆ, ಇಲ್ಲ, ಅಥವಾ ಏನು ಇತ್ತು, ಅಥವಾ ಇದ್ದನು, ಇದ್ದಳು, ಈ ತರದ್ದೆಲ್ಲ ಬರುತ್ತಲ್ಲ. ಸೊ ಇದನ್ನ ಹೇಳ್ಬೇಕಾದ್ರೆ ಈ ಕಂಡೀಷನ್ಸ್ ಅನ್ನ, ಒಂದು ಸ್ಥಿತಿಯನ್ನ, ಒಂದು ಸ್ಟೇಟ್ ಅನ್ನ ಹೇಳುವಾಗ ನಾವು ಈ ವರ್ಡ್ಸ್ ಗಳನ್ನ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದು. ಸೊ ಬಿಗಿನಿಂಗ್ ಅಲ್ಲಿ ಹೇಳಿದ್ದೀನಿ ನಾನು, ಕಂಟಿನ್ಯೂಸ್ ಟೆನ್ಸ್ ಗಳು ಬಂದಾಗ ಕೂಡ ಇದ್ರದ್ದು ಯೂಸ್ ತುಂಬಾ ಇರುತ್ತೆ, ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಅಂಡ್ ಒನ್ ಮೋರ್ ಥಿಂಗ್, ಇದಕ್ಕೆ ನಾವು ಕ್ವಶನ್ ಟ್ಯಾಗ್ಸ್ ಗಳನ್ನ ಮಾಡ್ಬೇಕಾದ್ರೆ ಶಾರ್ಟ್ ಫಾರ್ಮ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಅರಂಟ್, ವರಂಟ್, ಇಸಂಟ್, ವಸಂಟ್, ಈ ತರದೆಲ್ಲ ಬರುತ್ತೆ. ಸೊ ಎಲ್ಲವನ್ನು ಒಂದೇ ವಿಡಿಯೋಲಿ ಕವರ್ ಮಾಡಿ ನಿಮಗೆ ಬಲವಂತವಾಗಿ ತುರ್ಕೋದ್ ಬೇಡ ಅಂತ ಬಿಗಿನಿಂಗ್ ಅಲ್ಲಿ ಹೇಳಿದ್ದೀನಿ. ಇಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋದಲ್ಲಿರೋ ಕಂಟೆಂಟ್ ಇಷ್ಟ ಆಗಿತ್ತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹ್ಯಾಪಿ ಲರ್ನಿಂಗ್ ಅಂಡ್ ಥ್ಯಾಂಕ್ ಯು.